ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಅಮ್ಮನ ಮನೆ ಹತ್ರ ಅಣ್ಣಮ್ಮನ ಕೂರಿಸಿದ್ರು, ಆ ಪ್ರಿಪ್ರೇಷನ್ ನಡೀತಾ ಇರೋದು. ಸೊ ತುಂಬ ಜಾತ್ರೆ ಹೇಗಿರುತ್ತೋ ಅದೇ ರೀತಿಯಾಗಿ ಇತ್ತು ಅಂತಲೇ ಹೇಳ್ಬೋದು. ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದರು ಅಂತಲೇ. ಹಾಗೆ ಯಾವತ್ತು ಅಣ್ಣಮ್ಮನ ಕರ್ಕೊಂಡು ಬಂದು ಕೂರಿಸ್ತಾರೋ ಅವತ್ತಿನ ದಿನ ರಂಗೋಲಿ ಕಾಂಪಿಟೇಷನ್ನ ಇಟ್ಟಿದ್ರು. ಸೊ ಹಾಗಾಗಿ ಎಲ್ಲರೂ ರಂಗೋಲಿನ ತುಂಬ ಚೆನ್ನಾಗಿ ಹಾಕಿದರು ಅಂತಲೇ ಹೇಳ್ಬೋದು. ಹಾಗೆ ನಾನು ಕೂಡ ಒಂದು ವೀಡಿಯೋನ ಮಾಡಿಕೊಂಡೆ ಪಟ್ಟ ಅಂತ. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಣ್ಣಮ್ಮನ ಕರ್ಕೊಂಡು ಬರೋದಕ್ಕೆ ಹೋಗಿದ್ರು. ಕರ್ಕೊಂಡು ಬರೋದು ಯಾವ ರೀತಿಯಾಗಿ ಕರ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಆ ವಿಡಿಯೋನು ಪೂರ್ತಿಯಾಗಿ ಏನೇನು ಅಂತ ಹೇಳಿದ್ರೆ ಅಣ್ಣಮ್ಮನ ಯಾವ ರೀತಿಯಾಗಿ ಕರ್ಕೊಂಡು ಬಂದರು, ಹಾಗೆ ಕಳಿಸ್ಬೇಕಾದ್ರೂ ಕೂಡ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಕಳಿಸಿದ್ರು ಅನ್ನೋದನ್ನು ಕೂಡ ನಾನು ಫುಲ್ಲು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಇದನ್ನು ವಿಡಿಯೋ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿದ್ರೆ ಮೊದಲನೇ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹಾಗೆ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಆ್ಯಕ್ಚುಲಾಗಿ ಅಣ್ಣಮ್ಮನ ಕೂರಿಸಿದ್ದು ಶುಕ್ರವಾರ. 3 ದಿನ ಅಂತ ಹೇಳಿದ್ರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಇತ್ತು. ಶುಕ್ರವಾರ ದಿನ ಸಂಜೆ ನಾಟಕ ಕೂಡ ಅರೇಂಜ್ಮೆಂಟ್ ಮಾಡಿದರು. ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಆಲ್ರೆಡಿ 13 ವರ್ಷದಿಂದ ಕೂರಿಸಿದ್ದಾರೆ. ಸೊ ಇದು 14ನೇ ವಾರ್ಷಿಕೋತ್ಸವ ಅಣ್ಣಮ್ಮಂದು. ಸೊ ಈ ರೀತಿಯಾಗಿ ವೆಲ್ಕಮ್ ಮಾಡಿದ್ರು. ಇದು ಶುಕ್ರವಾರದ ವ್ಲಾಗು. ಹಾಗೆ ನೆಕ್ಸ್ಟು ಶನಿವಾರ ಅಂದರೆ 2ನೇ ದಿನ ಏನು ಅಂತ ಹೇಳಿದ್ರೆ ಆರ್ಕೆಸ್ಟ್ರಾ ಇತ್ತು. ಸೊ ಅಲ್ಲಿನೂ ಕೂಡ ಸಿಂಗರ್ಸ್ನ ಕರೆಸಿದ್ರು. ಅಲ್ಲೇ ಕೂಡ ತುಂಬ ಚೆನ್ನಾಗೇ ನಡೆಯಿತು ಅಂತಲೇ ಹೇಳ್ಬೋದು. ಸೊ ನಾವು ಹೊರಗಡೆ ಹೋಗಬೇಕಾಗಿರೋದ್ರಿಂದ ನಾವು ಸ್ವಲ್ಪ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಅತ್ತೆ ಮನೆಗೆ ಹೋಗ್ಬಿಟ್ಟು ಬರೋದು ಲೇಟೇ ಆಗೋಗಿತ್ತು. ಇದು ನೆಕ್ಸ್ಟ್ ಡೇ ಶನಿವಾರ ಮಧ್ಯಾಹ್ನ ಟೈಮು ಊಟ ಹಾಕ್ಸಿದ್ರು. ಸೊ ಶುಕ್ರವಾರ ಯಾವ ರೀತಿ ನಾಟಕ ಎಲ್ಲ ಇತ್ತು ಹಾಗೆ ಶನಿವಾರ, ಮತ್ತು ನೆಕ್ಸ್ಟ್ ಭಾನುವಾರ ಅಂತಂದರೆ ಆಗಲ್ಲ ಅಂತ ಹೇಳಿ ಶನಿವಾರ ಊಟದ ಅರೇಂಜ್ಮೆಂಟ್ಸ್ ಇತ್ತು. ಊಟನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆ ಸಂಜೆ ನಾವು ನಮ್ಮ ಅತ್ತೆ ಮನೆಗೆ ಹೋಗಿ ಬಂದಾದಮೇಲೆ
ಇನ್ನೂ ಆರ್ಕೆಸ್ಟ್ರಾ ನಡೀತಾ ಇತ್ತು. ಆಲ್ಮೋಸ್ಟ್ ಒಂದು 9:30 9:45 ಆಗಿತ್ತು. ಆದರೂ ಇನ್ನೂ ಆರ್ಕೆಸ್ಟ್ರಾ ನಡೀತಾನೆ ಇತ್ತು. ಸೊ ಅಲ್ಲಿನೂ ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆಯೇ ಶಾಪಿಂಗ್ ಮಾಡಬೇಕು ಅಲ್ವಾ. ಜಾತ್ರೆ ಅಂದ ತಕ್ಷಣ ಎಲ್ಲ ಹೆಣ್ಮಕ್ಳಿಗೂ ಬರೋದು ಒಂದೇ ಒಂದು ಥಾಟು, ಶಾಪಿಂಗ್ ಮಾಡಬೇಕು ಅಂತ. ಸೊ ಶಾಪಿಂಗ್ ಮಾಡಿಲ್ಲ ಅಂತಂದ್ರೂ ಕೂಡ ಸುಮ್ಮನೆ ಹೋಗಿ ನೋಡ್ಕೊಂಡು ಬರಬೇಕು ಏನೇನಿದೆ ಏನೇನಿಲ್ಲ ಅಂತಂದ್ಬಿಟ್ಟು. ಸೊ ಹಾಗಾಗಿ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ನೋಡ್ತಾ ಇರ್ಬೋದು ಆರ್ಕೆಸ್ಟ್ರಾ ನಡೀತಾ ಇದೆ ಅಂತಂದರೆ ಇಲ್ಲಿ ನನ್ನ ಮಗ ನೀಟಾಗಿ ಒಬ್ಬನೇ ಓಡಾಡ್ಕೊಂಡು ಆರಾಮಾಗಿದ್ದೆ, ಎಂಜಾಯ್ ಮಾಡ್ಕೊಂಡಿದ್ದ. ಸೊ ನೋಡಿದ್ರೆ ಅಲ್ವಾ ಯಾರು ಹಾಡಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಿಮಗೆ ಯಾರು ಹಾಡಾಡ್ತಿದ್ದಾರೆ ಅಂತ ಏನಾದರೂ ಗೊತ್ತಾಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಯಾರು ಅಂತ ಹೇಳಿ. ಹಾಗೆಯೇ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟು ಸ್ಯಾಟರ್ಡೇ ಒಂದೇ ದಿನ ಇದ್ದಿದ್ದರಿಂದ ಸೊ ಎಲ್ಲ ಶಾಪ್ಸು ಕೂಡ ಒಂದು 11 ಗಂಟೆವರೆಗೂ ಓಪನ್ ಇತ್ತು ಅಂತಲೇ ಹೇಳ್ಬೋದು. ಎಲ್ಲ ಆರ್ಕೆಸ್ಟ್ರಾ ಎಲ್ಲ ಮುಗಿಸ್ಬಿಟ್ಟು ಇದು ನೆಕ್ಸ್ಟ್ ಡೇ ಭಾನುವಾರದ್ದು. ಸೊ ಕಾಯಿ ಓಡಿಸಿರ್ಲಿಲ್ಲ, ಪೂಜೆ ಮಾಡಿಸಿರ್ಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗಿ ಅಣ್ಣ ಮನೆ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ವಾಪಸ್ಸು. ಆ್ಯಕ್ಚುಲಾಗಿ ಇದು 3 ದಿನದ ವ್ಲಾಗನ್ನು ನಾನು ಪೂರ್ತಿ ಕಂಪ್ಲೀಟಾಗಿ ಒಂದೇ ವೀಡಿಯೋನ ಮಾಡಿ ಹಾಕಿರೋದು. ಸೊ ಇದು ಸಂಡೇ ಅಂದರೆ ಅಣ್ಣಮ್ಮನ ಕಳಿಸೋ ಒಂದು ದಿನ. ಇದು ಎಲ್ಲ ರೀತಿಯಾದಂತಹ ಕಲೆಗಳು ಏನಿದಾವೋ ಅದೆಲ್ಲನೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಹಾಗೆಯೇ ನಾವು ಕೂಡ ಕೆಳಗಡೆ ಹೋಗಿದ್ದಾಗ ಎಲ್ಲರೂ ಪ್ರಿಪ್ರೇಷನ್ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಹಾಗೆ ಒಂದು ಸ್ವಲ್ಪ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಕೆಳಗಡೆ ಬಂದಿದ್ವಿ. ಹಾಗೆ ಒಂದು ಸ್ವಲ್ಪ ಮತ್ತೆ ಶಾಪಿಂಗ್ ಕೂಡ ಮಾಡಾಯಿತು. ಏನೇನು ಮಾಡಿದ್ವಿ ಅಂತಂದರೆ ನಾರ್ಮಲಾಗಿ ಇದ್ದೇ ಇರೋದೇ ಅಲ್ವಾ, ಚಿಕ್ಕ ಮಕ್ಕಳಿಗೆ ನಾವು ಕ್ಲಿಪ್ ಆಗಿರ್ಬೋದು, ಸರ ಆಗಿರ್ಬೋದು, ಇದೇ ರೀತಿಯಾಗಿ ಶಾಪಿಂಗ್ ಮಾಡಿದ್ದು, ಬೇರೆ ಏನೂ ಇಲ್ಲ. ಅದನ್ನು ನಾನು ಜಾಸ್ತಿ ಏನು ತೋರಿಸೋದಕ್ಕೆ ಹೋಗಿರಲಿಲ್ಲ. ಹಾಗೆ ಸಂಜೆ ಆಗ್ತಾ ಇದ್ದಂಗೆ ಅಣ್ಣಮ್ಮನ ಕಳಿಸೋದಕ್ಕೆ ಮೊದಲನೇದಾಗಿ ಪಟಾಕಿನ ಹೊಡೆದಿದ್ರು ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಎಲ್ಲ ಪ್ರೋಗ್ರಾಮ್ಸು ಏನಿದೆ ಅದು ಒಂದಾದ್ಮೇಲೊಂದು ಮೆರವಣಿಗೆ ನಡೆಸ್ಕೊಂಡು ಹೊರಟಿದ್ರು. ಅಣ್ಣಮ್ಮನ ಕೊನೆಯದಾಗಿ ಕಳಿಸ್ಕೊಡೋದಕ್ಕೋಸ್ಕರ ಎಲ್ಲ ರೀತಿಯಾದಂತಹ ಅರೇಂಜ್ಮೆಂಟ್ ಮಾಡಿದರು. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಗೊಂಬೆ ಆಟ ಅಂತ ಹೇಳ್ತಾರಲ್ವ ಅದೂ ಇತ್ತು, ಡೊಳ್ಳು ಕುಣಿತ ಅದೂ ಇತ್ತು. ಹಾಗೆ ಬ್ಯಾಂಡವ್ರು ಇರ್ತಾರೆ ಅಲ್ವಾ, ಅವ್ರು ಬಾರಿಸ್ತಾರಲ್ಲ ಅವ್ರದ್ದು ಇತ್ತು. ಹಾಗೆ ದೊಡ್ಡ ದೊಡ್ಡ ಗೊಂಬೆಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಅವರನ್ನು ಕೂಡ ಕರೆಸಿದರು. ತುಂಬ ಚೆನ್ನಾಗಿತ್ತು ಜಾತ್ರೆ, ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಏನು ಅಂತ ಹೇಳಿದ್ರೆ ನಾನು ಬಂದಾಗಿಂದ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಅಣ್ಣಮ್ಮ ನಮ್ಮನೆ ಹತ್ರನೇ ಬಂದುಬಿಟ್ಟು ನನ್ನ ಕರೆಸ್ಕೊಂಡ ರೀತಿಯಾಗಿ ಇತ್ತು. ಸೊ ಒಳ್ಳೆ ದರ್ಶನ ಕೂಡ ಆಯಿತು. ಮನಸ್ಸಿಗೆ ಒಂಥರ ನೆಮ್ಮದಿ ಅಂತಲೂ ಅನ್ನಿಸ್ತು. ಹೋಗಿಲ್ವಲ್ಲ ಅನ್ನೋ ಬೇಜಾರಿತ್ತು. ಬಟ್ ಮನೆ ಹತ್ರನೇ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿ ಅಲ್ಲೇ ಅಣ್ಣಮ್ಮನ ನೋಡಿ ದರ್ಶನ ಪಡ್ಕೊಂಡಂಗಾಯಿತು. ಈ ಥರ ಕಲೆಗಳನ್ನ ನೋಡೋದೇ ಅಪರೂಪ ಅಂತಲೇ ಹೇಳ್ಬೋದು. ಇದನ್ನು ಇನ್ನೂ ಕಾಪಾಡ್ಕೊಂಡು ಬರ್ತಾಯಿದ್ದಾರೆ ಅಲ್ವಾ, ಅವ್ರಿಗೊಂದು
ಸೆಲ್ಯೂಟ್ ಅಂತಲೇ ಹೇಳ್ಬೋದು. ಹಾಗೆ ಅಣ್ಣಮ್ಮನ ಕಳಿಸ್ಬೇಕಾದ್ರೂ ಕೂಡ ಪಟಾಕಿ ಎಲ್ಲ ಹಚ್ಬಿಟ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಕಳಿಸ್ಕೊಟ್ರು. ಯಾವ ರೀತಿಯಾಗಿ ಕರ್ಕೊಂಡು ಬಂದರೋ ಅದೇ ರೀತಿಯಾಗಿ ಕಳಿಸ್ಕೊಟ್ರು ಅಂತಲೇ ಹೇಳ್ಬೋದು. ಸೊ ನಾನು ಕೆಳಗಡೆ ಹೋಗಿ ಕೊನೆಯದಾಗಿ ಮಂಗಳಾರತಿ ತೊಗೊಂಡು ನಾನು ಮತ್ತೆ ಮೇಲ್ಗಡೆ ಬಂದು ಅಲ್ಲಿಂದನೇ ನೋಡ್ಕೊಂಡು ನಿಂತಿದ್ದೆ. ಈ ಕಲೆಗಳಿಗೆ ಏನಿದೆ ಇದರ ಸೌಂಡಿಗೆ ಯಾರಿಗೇ ಆದ್ರೂ ಡ್ಯಾನ್ಸ್ ಮಾಡಲೇಬೇಕು ಅಂತ ಅನಿಸುತ್ತೆ. ಹಾಗೆಯೇ ಚಿಕ್ಕ ಮಕ್ಳಿಗೂ ಅಷ್ಟೇ ತುಂಬ ಖುಷಿಯಾಗುತ್ತೆ. ಅವ್ರಿಗೆ ಇದನ್ನೆಲ್ಲ ನಾವು ತೋರಿಸ್ತಾ ಇದ್ದೀವಿ ಅಲ್ಲ, ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಮುಂದೆ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಿಲ್ಲ. ನಾವು ಇದನ್ನೆಲ್ಲ ನೋಡಿದ್ದೀವಿ, ನಮ್ಮ ಮಕ್ಕಳು ನೋಡ್ತಾ ಇದ್ದಾರೆ. ಬಟ್ ಮುಂದಕ್ಕೆ ಈ ಕಲೆಗಳೆಲ್ಲ ಎಲ್ಲಿ ಮಾಯ ಆಗೋಗುತ್ತೋ ಮರೆಯಾಗೋಗುತ್ತೋ ಅಂತಲೇ ಅನಿಸೋದು ನಮಗೆಲ್ಲ. ಸೊ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಯಾವ ರೀತಿಯಾಗಿ ಎಲ್ಲನೂ ತೋರಿಸಿದ್ದೀನಿ ಅಂತ ಹೇಳಿ. ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಅಣ್ಣಮ್ಮನ ಕಳಿಸ್ಕೊಟ್ಟಿದ್ದು ಆಯಿತು. ಹಾಗೆ ಕೊನೆಯದಾಗಿ ಪಟಾಕಿನ ಹಚ್ಚಿ ಅವ್ರ ಪಾಡಿಗೆ ಅವರು ಹೋದರು ಅಂತಲೇ ಹೇಳ್ಬೋದು. ಹಾಗೆ ಮೇಲ್ಗಡೆ ಪಟಾಕಿ ಮಾತ್ರ ಎಷ್ಟು ಪಟಾಕಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಮನೆ ಹತ್ರ ನಿಂತ್ಕೊಂಡೇ ನೋಡ್ಬೋದಾಗಿತ್ತು, ಅಷ್ಟೊಂದು ಹೊಡೆದಿದ್ದಾರೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಅಣ್ಣಮ್ಮನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.